ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಲಕ್ಷ್ಮಿ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಾನು ಒಂದು ಸ್ಪಷ್ಟೀಕರಣವನ್ನು ಕೇಳಿಸ್ಕೊಂಡೆ. ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವ್ರ ಕಡೆಯವರೊಬ್ಬರು, ನಾವು ಸುಪ್ರೀಂ ಕೋರ್ಟಲ್ಲಿ ನಮ್ಮ PIL ರಿಜೆಕ್ಟ್ ಆಗಿದೆ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಅಂತ. ಅಡ್ಮಿಸಿಬಲ್ ಅದು ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು ಅನ್ನುವಂಥದ್ದು? ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಿಸ್ಮಿಸ್ ಆಗಿದೆ ಅವ್ರ ಪೆಟಿಷನ್. ಹೌದು, ತಾವು ಮಾತಾಡ್ತಾ ಹೋಗಿ. ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗುವಾಗ ಆನರಬಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗುವಾಗ ಆನರಬಲ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಐ ಶಾಲ್ ರೀಡ್ ಇಟ್ ಸ್ಪೆಸಿಫಿಕ್ಲಿ. ಇಟ್ ಇಸ್ ನಾಟ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ದ ಟ್ರೂ ಸೆನ್ಸ್, ಬಟ್ ಒನ್ which can also be termed as publicity interest litigation, paisa interest litigation, private interest litigation or political interest litigation ಅಂತ ಹೇಳಿ ಡಿಸ್ಮಿಸ್ ಮಾಡಿಸಿದ್ದಾರೆ. ಎಸ್, ಹೀಗೆ ನಮ್ಮದೊಂದು PIL ಡಿಸ್ಮಿಸ್ ಆಗಿದೆ ಅನ್ನೋದನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕಾಗಿತ್ತು ನಮ್ಮ ಪ್ರಕಾರ. ಅದನ್ನು ಮಾಡಿದಂತೆ ಕಾಣಿಸ್ತಾ ಇಲ್ಲ, ಎಲ್ಲೋ ಆ ವಿಷಯನೇ ಬರೋದಿಲ್ಲ. ಈ ಎಂಟೈರ್ ಇಶ್ಯೂ ಆಕ್ಚುಲಿ ಟೂ ಫೋಲ್ಡ್. ಶುರು ಆಗಿದ್ದು ಮುಂಚೆಯಿಂದ ಸೌಜನ್ಯ ಕೇಸ್ ಬಗ್ಗೆ. ಎಸ್, ಈ ಸೌಜನ್ಯ ಕೇಸು ಇಮಿಡಿಯೇಟ್ಲಿ ಈ ದುರ್ಘಟನೆ ಆಗಿದ ಮೇಲೆ CID ಎಂಟರ್ಡ್ ದ ಫೋರೆ. CID ಅವ್ರದ್ದು ಇನ್ವೆಸ್ಟಿಗೇಷನ್ ನಡೀತಾ ಹೋಗ್ತು. ಹೌದು. ಇದಾದ್ಮೇಲೆ ಅವರು ದೇ ಪ್ರೊಸೀಡ್ ಟು ಆಸ್ಕ್ ಫಾರ್ ಅ ಟ್ರಾನ್ಸ್ಫರ್ ಆಫ್ ಇನ್ವೆಸ್ಟಿಗೇಷನ್. ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಾರೆ, ಈ ಮ್ಯಾಟರ್ CID ಇಂದ CBIಗೆ ಹೋಗಕ್ಕೆ ನೋ ಅಬ್ಜೆಕ್ಷನ್ ಅಂತ ಹೇಳ್ತಾರೆ. ಸೊ CBI ಟೇಕ್ಸ್ ಓವರ್. ಈ ಎಂಟೈರ್ ಟ್ರಯಲ್ ನಡೆಯುವಾಗ ಮಧ್ಯದಲ್ಲಿ ಸಡನ್ ಆಗಿ ಬೇರೆ 3 ಜನ ಹೆಸರು ತರ್ತಾರೆ. ಇದರಲ್ಲಿ ಮೇನ್ ಅಕ್ಯೂಸ್ಡ್ ಆಲ್ರೆಡಿ ಇಸ್ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್, ಚಾರ್ಜ್ ಶೀಟ್ ಎಲ್ಲ. ಆದ್ರೆ ಸಡನ್ ಆಗಿ 3 ಜನ ಹೆಸರು ತರ್ತಾರೆ. ಈ 3 ಜನ ಹೈಕೋರ್ಟ್ ಹೋಗಿ ಚಾಲೆಂಜ್ ಮಾಡ್ತಾರೆ. ಆವಾಗ ಸೌಜನ್ಯ ಅವ್ರ ತಂದೆನು ಹೈಕೋರ್ಟ್ ನ ಮೂವ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಕೇಳ್ತಾರೆ. ಈ ಮ್ಯಾಟರ್ಸ್ ಎಲ್ಲ ಕ್ಲಬ್ ಮಾಡಿ ಅಲ್ಲಿ ಡಿವಿಷನ್ ಬೆಂಚ್ ಹೈಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ that there is no scope for further investigation. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಎಲ್ಲ ಸರಿಗಿತ್ತು ಅಂತ they saw all the material before them. ಈ 3 ಜನ ಹೆಸರು ಹೇಳ್ಕೊಂಡು ಬಂದಿರೋದು ಅದನ್ನು ಡಿಸ್ಮಿಸ್ ಮಾಡಿಸಿದ್ರು. ದಟ್ ಅವರು ಅಪೀಲು ಅಲೌ ಆಗಿ they did not allow investigation against these 3 people. ನಾವು ಟ್ರಯಲ್ ನಡಿಬೇಕಲ್ವಾ? ಟ್ರಯಲ್ ಅಲ್ಲಿ ಯಾರು ಇದರ ಬಗ್ಗೆ ಮಾತಾಡಲ್ಲ. ಟ್ರಯಲ್ ಅಲ್ಲಿ ಸ್ವಂತ ಪೇರೆಂಟ್ಸ್ they go hostile in this matter. ಹಾಸ್ಟೈಲ್ ಆದ್ಮೇಲೆ ಕನ್ವಿಕ್ಷನ್ ಹೆಂಗ್ ಬರುತ್ತೆ? ನೌ ಆಲ್ ಆಫ್ ಯು ವಾಟ್ ಡು ಯು ಸೇ? ದೇರ್ ವಾಸ್ ಒನ್ ಪೋರ್ ಮ್ಯಾನ್ ಅನ್ನೆಸೆಸರಿಲಿ ಹಿಸ್ ನೇಮ್ ವಾಸ್ ಡ್ರ್ಯಾಗ್ಡ್ ಇನ್ ಅಂತ ಇಲ್ಲ. ದ ಪಾಯಿಂಟ್ ಇಸ್, ಇಫ್ ನೋಬಡಿ ಕಮ್ಸ್ ಫೋರ್ತ್ as witnesses, ಟ್ರಯಲ್ ಹೆಂಗ್ ಕನ್ಕ್ಲೂಡ್ ಆಗುತ್ತೆ? ಕರೆಕ್ಟ್. ಇದನ್ನ ಹೈಡಿಂಗ್ ದ ಫ್ಯಾಕ್ಟ್ಸ್ ಅಂತ ಕರಿಬಹುದಾ ಮೇಡಮ್ ಈ ಹಂತದಲ್ಲಿ, ಈ ಸುಪ್ರೀಂ ಕೋರ್ಟ್ ನ PIL ಅನ್ನ ಗಮನಕ್ಕೆ ತರದೇ ಇರೋದು? ಅಬ್ಸಲ್ಯೂಟ್ಲಿ. ಈಗ ನಾವು ಒಬ್ಬರು ಹೈಕೋರ್ಟ್ ಅಲ್ಲಿ ಇಟ್ ಗೋಸ್ ಅಗೇನ್ಸ್ಟ್ ದೆಮ್ ಅಂತಂದ್ರೆ, ಅಂಡ್ ಯು ಆರ್ ಸೋ ಕೀನ್ ಆನ್ ದಿಸ್ ಮ್ಯಾಟರ್, ವುಡ್ ಯು ನಾಟ್ ಚಾಲೆಂಜ್ ಇಟ್ ಇನ್ ಸುಪ್ರೀಂ ಕೋರ್ಟ್? ಚಾಲೆಂಜ್ ಮಾಡಿಲ್ಲ, ಅಲ್ಲೇ ಮುಗೀತು. ಇಟ್ ಅಟೈನ್ ಫೈನಾಲಿಟಿ. ಆಯ್ತಾ? ಈಗ ಇವೆಲ್ಲ ಮುಗ್ದಾದ್ಮೇಲೆ ಸೌಜನ್ಯ ಇಶ್ಯೂ ಟುಕ ಬ್ಯಾಕ್ ಸೀಟ್. ಇದರ ಮಧ್ಯನೂ ಸಡನ್ ಆಗಿ ಅವ್ರ ನೆಫ್ಯೂನ ಒಳಗಡೆ ತರ್ತಾರೆ. ಹಿ ಇಸ್ ಆಲ್ಸೋ ಅನ್ ಅಕ್ಯೂಸ್ಡ್ ಅಂತ. ಫಾರ್ಚುನೇಟ್ಲಿ ಫಾರ್ ದಟ್ ಯಂಗ್ ಬಾಯ್, ಅವರು US ಅಲ್ಲಿ ಇದ್ರು ಆ ಟೈಮಲ್ಲಿ. FIR ಡೀಟೇಲ್ಸ್ ಎಲ್ಲ ಹೈಕೋರ್ಟ್ ತರಿಸಿ ಅದನ್ನ ನೋಡಿದ ಮೇಲೆ ದೆನ್ ದೇ ಕೇಮ್ ಟು ಅ ಕನ್ಕ್ಲೂಷನ್ ಹಿ ವಾಸ್ ನೆವರ್ ದೇರ್ ಅಂತ. So at every stage they have been bringing in people unnecessarily, making people go through an entire public trial
and then finally High Court has to pass an order in their favor. ಇದೆಲ್ಲ ಮುಗೀತು. ಈಗ now suddenly there is a new entrant. I will call him the Mask of Zorro. ಆಯ್ತಾ? Now all of a sudden there's somebody who comes in and says, no, I have buried several bodies. So now you have, one is the issue of Saujanya, second is you have several skeletons supposedly buried. ನಾನೇನ್ ಹೇಳ್ತೀನಿ, ಇದು ಸ್ಕೆಲಿಟನ್ಸ್ ಎಲ್ಲೂ ಇಲ್ಲ, ಸ್ಕೆಲಿಟನ್ಸ್ ಇನ್ ದ ಕಬರ್ಡ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ. ಓಕೆ, ಈಗ ಸ್ಕೆಲಿಟನ್ಸ್ ಇದೆ ಅಂತ ಹೇಳ್ಬಿಟ್ಟು ದಿಸ್ ಮಾಸ್ಕ್ ಆಫ್ ಝೋರೋ ಕಮ್ಸ್. ನೌ ಮೀಡಿಯಾ ಗೋಸ್ ಇನ್ ಅ ಫ್ರೆನ್ಸಿ. ಎಲ್ಲರೂ ದೇ ಆರ್ ಟ್ರೈಂಗ್ ಟು ರಿಪೋರ್ಟ್ ದಟ್ ದೇರ್ ಆರ್ ಸ್ಕೆಲಿಟನ್ಸ್ ಬೆರಿಡ್ ಆಲ್ ಓವರ್. ನೌ ಆಸ್ ಅ ಲೇ ಮ್ಯಾನ್, ನೌ ಐ ಜಸ್ಟ್ ಪುಟ್ ಇಟ್ ಟು ಯು. ಹಿಯರ್ ಇಸ್ ಅ ಪ್ಲೇಸ್, ಇದು ಒಂದು ಧರ್ಮಕ್ಷೇತ್ರ. ಇಲ್ಲಿ ಕೆಲವರು ನಿಮ್ಗೆ ಗೊತ್ತಿದೆ, ಅಲ್ಲಿ ದೇರ್ ಇಸ್ ಫ್ರೀ ಫುಡ್ ಆಲ್ ದ ಟೈಮ್. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರಿಗೂ ಊಟ ಅಲ್ಲಿ, ಆಯ್ತಾ? ಸೊ ವಿ ವಿಲ್ ಹ್ಯಾವ್ ಸೆವ್ರಲ್ ಹೋಮ್ಲೆಸ್ ಪೀಪಲ್, ಬೆಗರ್ಸ್, ಎವ್ರಿಬಡಿ ಓವರ್ ದೇರ್. You can't even, unidentified bodies, you can't even go and cremate. You need seek permissions. Now this is also, illi Bangalore alle tamge gottide, any developer, any builder, he takes over land and starts digging, you're going to find a lot of people who are cremated randomly anywhere. So to assume that anything that is cremated has to be linked to this cannot be done. Number two, let's even assume that there were certain buried bodies there. Where are the bodies? Ishtondu media frenzy ಆದ್ಮೇಲೆ ಬಾಡೀಸ್ ನಿಮ್ಗೆ ಸಿಗ್ತಾ ಇಲ್ವಲ್ಲ. ಇಲ್ಲ ಒಂದ್ ಸಿಕ್ತು, ಇಲ್ಲ ಅದು ಹೆಂಗ್ಸ್ ಅಂತ ಹೇಳ್ಬಿಟ್ಟು ಇಟ್ ಎಂಡೆಡ್ ಅಪ್ ಬೀಯಿಂಗ್ ದಟ್ ಆಫ್ ಸಮ್ ಅದರ್ ಮ್ಯಾನ್. ನೌ ಥ್ರೂ ಆಲ್ ಆಫ್ ದಿಸ್, ಥ್ರೂ ಅ ಪಬ್ಲಿಕ್ ಟ್ರಯಲ್, ವಾಟ್ ಆರ್ ಯು ಅಲ್ಟಿಮೇಟ್ಲಿ ಗೇನಿಂಗ್? ನಾನಂತೂ ಇವತ್ತು ತನಕ ಧರ್ಮಸ್ಥಳ ಹೋಗಿಲ್ಲ, ಬಟ್ ಆಲ್ ಐ ಸೇ ಇಸ್ ದಟ್ let us just have a very open perspective on everything and see whether anything makes sense here in all of these allegations that people want to make. Iga all of a sudden, iga journalism anta, tavu, you're from a news channel. No, please don't call it journalism, madam. Would you accept it that somebody without a journalism background, exactly what I'm trying to tell you, you can't have people who want likes in YouTube channels to call themselves journalists. ಈಗ ಇವರೆಲ್ಲ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ದೇ ಸೀಮ್ ಟು ಅಪ್ಲೋಡ್ ಎನಿ ಕೈಂಡ್ ಆಫ್ ಕಂಟೆಂಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಲ್ಯಾಪ್ಡ್ ಅಪ್ ಬೈ ದ ಪಬ್ಲಿಕ್ ಅಂಡ್ ದೆನ್ ಕಾಲ್ ದೆಮ್ಸೆಲ್ಸ್ ಜರ್ನಲಿಸ್ಟ್. ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ನೆಕ್ಸ್ಟ್, ಫೈನಲಿ ಒಂದು ಪಾಲಿಸಿ ಅವಶ್ಯಕತೆ ಇದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮೇಡಮ್ ಒಂದೇ ನಿಮಿಷ ಐ ಕಮ್ ಟು ಯು. ಒಂದೇ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.